ಭಾರೀ ಮಳೆಗೆ ಬಿದ್ದಿರುವಂತಹ ವಿದ್ಯುತ್ ಕಂಬ ಭಾರಿ ದೊಡ್ಡ ದುರಂತವೇ ತಪ್ಪೋಯಿತು. ಮತ್ತೆ ರಸ್ತೆ ಮೇಲೆ ಬಿದ್ದಿರುವಂತಹ ಬೃಹತ್ ವಿದ್ಯುತ್ ಅಲಂಕಾರ ಕಂಬ ಇದು ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. ಬಸವ ಜಯಂತಿಗೆ ಹಾಕಲಾಗಿದ್ದಂತಹ ಕಂಬ ಇದು. ಸತತ 1 ಗಂಟೆಗೂ ಹೆಚ್ಚು ಕಾಲ ಎಸ್ವಿಪಿ ಸರ್ಕಲ್ ರಸ್ತೆ ಬಂದ್ ಮಾಡಲಾಗಿತ್ತು. ವಿದ್ಯುತ್ ಸಂಪರ್ಕ ಇರುವಂತಹ ಕಂಬ ಬಿದ್ದಿರುವಂತಹ ಪರಿಣಾಮ ಇಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ವಿದ್ಯುತ್ ಪ್ರವಹಿಸುವ ಸಾಧ್ಯತೆ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮ ಕೂಡ ತಗೊಂಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ ಪೊಲೀಸರಲ್ಲಿ. ವಿದ್ಯುತ್ ಸಂಪರ್ಕ ಇರುವಂತಹ ಕಂಬ ಬಿದ್ದಿದೆ, ಹಾಗಾಗಿ ಅದು ಟ್ರಾನ್ಸ್ಫರ್ ಆಗಬಹುದು ಅಲ್ಲಿರುವಂತಹ ವಿದ್ಯುತ್ ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸದ್ಯಕ್ಕೆ ಆ ರಸ್ತೆನೇ ಬಂದ್ ಮಾಡಿಕೊಂಡಿದ್ದಾರೆ ಪೊಲೀಸರಿಗೆ. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ರಾತ್ರಿ ಏನು ಧಾರಾಕಾರ ಮಳೆ ಬಂತು ಈ ಭಾಗದಲ್ಲಿ, ಕಲಬುರಗಿ ಭಾಗದಲ್ಲಿ, ಹಾಗಾಗಿ ಇದೆಲ್ಲವೂ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ ದಿಢೀರಾಗಿ ಭಾರಿ ಮಳೆ ಆಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ. ಹಾಗಾಗಿ ಇದೀಗ ಒಂದು ಕಡೆ ಕಟೌಟ್ ಇರ್ಬೋದು, ಮರಗಳಿರ್ಬೋದು, ಮತ್ತೊಂದು ಕಡೆಯಲ್ಲಿ ರಸ್ತೆ ಮೇಲೆ ಬೃಹತ್ ಗಾತ್ರದ ವಿದ್ಯುತ್ ಅಲಂಕಾರ ಕಂಬವೇ ಬಿದ್ದೋಗಿದೆ. ಹಾಗಾಗಿ ಇದರಲ್ಲಿ ವಿದ್ಯುತ್ ಸಂಪರ್ಕ ಇತ್ತು, ಏನು ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ ಆ ರಸ್ತೆನೇ ಸದ್ಯಕ್ಕೆ ಪೊಲೀಸರು ಬಂದ್ ಮಾಡಿದ್ರು. ಸತತ 1 ಗಂಟೆಗೂ ಹೆಚ್ಚು ಕಾಲ ಎಸ್ವಿಪಿ ಸರ್ಕಲ್ ರಸ್ತೆನ ಬಂದ್ ಮಾಡಲಾಗಿತ್ತು. ವಿದ್ಯುತ್ ಸಂಪರ್ಕ ಇರುವಂತಹ ಕಂಬ ಬಿದ್ದಿರುವಂತಹ ಪರಿಣಾಮ ಒಂದು ರೀತಿಯಾಗಿ ಆತಂಕ ಶುರುವಾಗಿತ್ತು. ಇಲ್ಲಿ ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಹಾಗಾಗಿ ವಿದ್ಯುತ್ ಪ್ರವಹಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದಾರೆ.